ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ದರ್ಶನ್ ಪವಿತ್ರ ಗೌಡಗೆ ಇದೀಗ ಎದುರಾಗಿರುವಂತದ್ದು ದೊಡ್ಡ ಕಂಟಕ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ದರ್ಶನ್ ಇದೀಗ ಹೊಸ ಬೆಳವಣಿಗೆಯಿಂದ ದರ್ಶನ್ ಗ್ಯಾಂಗ್ಗೆ ಭಾರಿ ಆಘಾತ ಉಂಟಾಗ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಬಿಗ್ ಶಾಕ್ ಎದುರಾಗ್ತಾ ಇರುವಂತದ್ದು. ದರ್ಶನ್ ಪವಿತ್ರ ಗೌಡಗೆ ಇದೀಗ ಎದುರಾಯಿತು ದೊಡ್ಡ ಕಂಟಕ ಅಂತಾನೆ ಹೇಳಬಹುದು. ನೋಡಿ, ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಮಾಫಿ ಸಾಕ್ಷಿ ಮಾಡಿ ಅಂತ ಹೇಳಲಾಗ್ತಾ ಇದೆ. ಕೋರ್ಟ್ಗೆ 14ನೇ ಆರೋಪಿ ಪ್ರದೋಷ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಪ್ರದೋಷ್ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಸಂಪೂರ್ಣ ಸತ್ಯ ಬಹಿರಂಗಪಡಿಸುವುದಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತಮ್ಮನ್ನ ಕ್ಷಮಿಸುವಂತೆ ಕೋರ್ಟ್ಗೆ ಶರಣಾಗಿದ್ದಾರೆ ಪ್ರದೋಷ್. ಹೊಸ ಬೆಳವಣಿಗೆಯಿಂದ ಈಗ ದರ್ಶನ್ ಗ್ಯಾಂಗ್ಗೆ ಭಾರಿ ಆಘಾತ ಎದುರಾಗ್ತಾ ಇರುವಂತದ್ದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಇದೀಗ ಬಿಗ್ ಶಾಕ್ ಎದುರಾಗ್ತಾ ಇದೆ. ದರ್ಶನ್ ಪವಿತ್ರ ಗೌಡಗೆ ಎದುರಾಯಿತು ಈಗ ಮತ್ತೊಂದು ಕಂಟಕ ಅಂತ. ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಮಾಫಿ ಸಾಕ್ಷಿ ಮಾಡಿ ಅಂತ ಹೇಳಿರುವಂತದ್ದು. ಕೋರ್ಟ್ಗೆ ಈಗ 14ನೇ ಆರೋಪಿ ಪ್ರದೋಷ್ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಪ್ರದೋಷ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದೀಗ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ಮಾಫಿ ಸಾಕ್ಷಿ ಮಾಡಿ ಅಂತ ಹೇಳಲಾಗಿರುವಂತದ್ದು. ಸಂಪೂರ್ಣ ಸತ್ಯ ಬಹಿರಂಗಪಡಿಸುವುದಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತಮ್ಮನ್ನ ಕ್ಷಮಿಸುವಂತೆ ಕೋರ್ಟ್ಗೆ ಶರಣಾದ ಪ್ರದೋಷ್. ಹೊಸ ಬೆಳವಣಿಗೆಯಿಂದ ಇದೀಗ ದರ್ಶನ್ ಗ್ಯಾಂಗ್ಗೆ ಭಾರಿ ಆಘಾತ ಉಂಟಾಗಿದೆ. ನೋಡಿ, ಅವರ ಗ್ಯಾಂಗ್ನಲ್ಲೇ ಇರುವಂತಹ ಮತ್ತೋರ್ವ ಆರೋಪಿ ಈ ರೀತಿಯಾಗಿ ಹೇಳಿರುವಂತದ್ದು. 59ನೇ CCH ಕೋರ್ಟ್ಗೆ ಪ್ರದೋಷ್ ಪರ ವಕೀಲರ ಅರ್ಜಿ ಈಗ ಸಲ್ಲಿಕೆಯಾಗಿದೆ. ದರ್ಶನ್ ಕೊಠಡಿ ಬಿಟ್ಟು ಬೇರೆ ಕೊಠಡಿಯಿಂದ ಹಾಜರುಪಡಿಸಿ ಅಂತ ಹೇಳಿಕೆಯನ್ನ ನೀಡಲಾಗಿದೆ. ದರ್ಶನ್ ಬೆದರಿಕೆ ಹಾಕುವುದು, ಪ್ರಭಾವ ಬೀರುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರಿಂದ ಪ್ರತ್ಯೇಕ ಕೊಠಡಿಯಿಂದ ಹಾಜರುಪಡಿಸುವಂತೆ ಮನವಿಯನ್ನ ಮಾಡಿಕೊಂಡಿರುವಂತದ್ದು ಪ್ರದೋಷ್. ಪ್ರಾಸಿಕ್ಯೂಷನ್ ತನ್ನ ನಿಲುವು ತಿಳಿಸುವಂತೆ ಸೂಚಿಸಿದ ಕೋರ್ಟ್ 59ನೇ CC ಕೋರ್ಟ್ನಿಂದ ಈಗ ದರ್ಶನ್ ಕೊಠಡಿ ಬಿಟ್ಟು ಬೇರೆ ಕೊಠಡಿಯಿಂದ ಹಾಜರುಪಡಿಸಿ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ದರ್ಶನ್ ಬೆದರಿಕೆ ಹಾಕುವುದು, ಪ್ರಭಾವ ಬೀರುವ ಸಾಧ್ಯತೆ ಇದೆ. ಈ ಒಂದು ಕಾರಣಕ್ಕೆ ಪ್ರತ್ಯೇಕ ಕೊಠಡಿಯಿಂದ ಹಾಜರುಪಡಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಾಸಿಕ್ಯೂಷನ್ ತನ್ನ ನಿಲುವು ತಿಳಿಸುವಂತೆ ಸೂಚಿಸಿದ ಕೋರ್ಟ್ 59ನೇ CCH ಕೋರ್ಟ್ಗೆ ಇದೀಗ ಪ್ರದೋಷ್ ಪರ ವಕೀಲರು ಅರ್ಜಿ ಸಲ್ಲಿಕೆಯಾಗಿರುವಂತದ್ದು. ದರ್ಶನ್ ಕೊಠಡಿ ಬಿಟ್ಟು ಬೇರೆ ಕೊಠಡಿಯಿಂದ ಹಾಜರುಪಡಿಸಿ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ದರ್ಶನ್ ಬೆದರಿಕೆ ಹಾಕುವುದು, ಪ್ರಭಾವ ಬೀರುವಂತಹ ಸಾಧ್ಯತೆ ಕೂಡ ಇದೆ. ಈ ಒಂದು ಕಾರಣಕ್ಕೆ ಪ್ರತ್ಯೇಕ ಕೊಠಡಿಯಿಂದ ಹಾಜರುಪಡಿಸುವಂತೆ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಪ್ರಾಸಿಕ್ಯೂಷನ್ಗೆ ತನ್ನ ನಿಲುವು ತಿಳಿಸುವಂತೆ ಸೂಚಿಸಿರುವಂತಹ ಕೋರ್ಟ್ ದರ್ಶನ್ ಪವಿತ್ರಗೆ ಈಗ ಸಂಕಷ್ಟ ಎದುರಾಗ್ತಾ ಇರುವಂತದ್ದು. ಕಾರಣಗಳನ್ನ ಗಮನಿಸ್ತಾ ಹೋಗೋದಾದ್ರೆ, 2ನೇ ಆರೋಪಿ ಆಗಿರುವಂತಹ ದರ್ಶನ್ ಏನಿದ್ದಾರಲ್ಲ, ಈಗ ಮಾಫಿ ಸಾಕ್ಷಿ ಮಾಡಲು ಮುಂದಾಗಿರುವಂತದ್ದು. A14 ಪ್ರದೋಷ್ ಆರೋಪಿ. ಪ್ರದೋಷ್ ನಡೆಯಿಂದ ನಟ ದರ್ಶನ್ಗೆ ದೊಡ್ಡ ಸಂಕಷ್ಟ ಎದುರಾಗ್ತಾ ಇರುವಂತದ್ದು ನಿಜ. ಪ್ರದೋಷ್ ಹೇಳಿಕೆಗಳೇ ಪ್ರಕರಣದ ತನಿಖೆಯಲ್ಲಿ ನಿರ್ಣಾಯಕ ಆಗುತ್ತಾ? ಒಂದು ವೇಳೆ ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಸತ್ಯ ಬಿಚ್ಚಿಟ್ರೆ ಕಷ್ಟ ನಿಜ. ಪ್ರಕರಣದ ರೂವಾರಿಗಳಿಗೆ ಕಾನೂನಿನ ಕುಣಿಕೆ ಇನ್ನಷ್ಟು ಬಿಗಿಯಾಗುತ್ತೆ. ಈ ಪ್ರಕರಣದಲ್ಲಿ ನಟಿ ಪವಿತ್ರ ಗೌಡ ಮೊದಲನೇ ಆರೋಪಿಯಾಗಿದ್ದಾರೆ. ಇನ್ನು ಈ ಪ್ರಕರಣದ 2ನೇ ಆರೋಪಿಯಾಗಿರುವಂಥದ್ದು ಖ್ಯಾತ ನಟ ದರ್ಶನ್ ಎರಡನೇ ಆರೋಪಿಯಾಗಿದ್ದಾರೆ. ಮಾಫಿ ಸಾಕ್ಷಿಯಾಗಲು ಈಗ ಮುಂದಾಗಿರುವಂತದ್ದು
A14 ಪ್ರದೋಷ್ ನಡೆಯಿಂದ ಈಗ ನಟ ದರ್ಶನ್ಗೆ ದೊಡ್ಡ ಸಂಕಷ್ಟ ಎದುರಾಗ್ತಾ ಇದೆ. ಪ್ರದೋಷ್ ಹೇಳಿಕೆಗಳೇ ಈ ಪ್ರಕರಣದ ತನಿಖೆಯಲ್ಲಿ ನಿರ್ಣಾಯಕ ಆಗುತ್ತಾ ಅಂತ ಕೂಡ ಇದೆ. ಯಾಕಂತಂದ್ರೆ ಅವರು ಕೂಡ ಆರೋಪಿ ಆಗಿರುವಂಥದ್ದು, ಆರೋಪಿ ಸ್ಥಾನದಲ್ಲಿ ಇದ್ದಾರೆ. ಒಂದು ವೇಳೆ ಏನಾದರೂ ಮಾಫಿ ಸಾಕ್ಷಿ ವೇಳೆಯಲ್ಲಿ ಸತ್ಯವನ್ನ ಬಾಯ್ಬಿಟ್ರೆ ಈಗ ಇರುವಂತಹ ಪ್ರಕರಣದ ರೂವಾರಿಗಳು ಅವರಿಗೆಲ್ಲರಿಗೂ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗುತ್ತೆ. ಇದೀಗ ಪವಿತ್ರ ಗೌಡಗೆ ಹಾಗೆ ದರ್ಶನ್ಗೆ ಈಗ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಹೇಳಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅರುಣ್. ನೇರ ಸಂಪರ್ಕದಲ್ಲಿ ಅರುಣ್, ಇದೀಗ ದರ್ಶನ್ ಹಾಗೆ ಪವಿತ್ರಾಗೆ ದೊಡ್ಡ ಸಂಕಷ್ಟನೇ ಅಂತ ಹೇಳಬಹುದು. ಏನೆಲ್ಲ ಮಾಹಿತಿ ಇದೆ ಈ ಕುರಿತಾಗಿ? ಗಂಗಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೀಗ ಒಂದು ಬಿಗ್ ಡೆವಲಪ್ಮೆಂಟ್ ಆಗಿರುವಂಥದ್ದು. ಯಾಕಂದರೆ ಇದರಲ್ಲಿ ಪ್ರಮುಖ ಆರೋಪಿ ಅಂದರೆ ಇದರಲ್ಲಿ ಏನು ಪ್ರದೋಷ್ ಇದರಲ್ಲಿ ಒಂದು A14 ಆರೋಪಿ ಆಗಿರ್ತಾರೆ. ಅವರೇ ಇದೀಗ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಯಾಕಂದರೆ ನಾನು ಈ ಒಂದು ಪ್ರಕರಣದ ಬಗ್ಗೆ ಸತ್ಯವನ್ನು ಹೇಳ್ತೇನೆ, ಹಾಗಾಗಿ ನನ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಅವರ ಪರ ವಕೀಲರು ಒಂದು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ನಿನ್ನೆ ಏನು ಟ್ರಯಲ್ ನಡೀತಾ ಇತ್ತು, ಈ ಒಂದು ಸಂದರ್ಭದಲ್ಲಿ ಪ್ರದೋಷ್ ಪರ ವಕೀಲರು ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಯಾಕಂದರೆ ಈ ಒಂದು ನಾನು ಇಷ್ಟು ದಿನಗಳಿಂದನೂ ಸಹ ಜೈಲಲ್ಲಿ ಇದ್ದೀನಿ, ಮತ್ತು ನನಗೆ ಇದರ ಮುಂದೆ ಸಹ ಮುಂದುವರಿಯಕ್ಕೆ ಆಗೋದಿಲ್ಲ. ನಾನು ಈ ಒಂದು ಘಟನೆ ಬಗ್ಗೆ ಏನು ಈ ಒಂದು ಕೊಲೆ ನಡೆದಿತ್ತು, ಈ ಕೊಲೆ ನಡೆದ ಘಟನೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಕೋರ್ಟ್ಗೆ ಹೇಳ್ತೀನಿ, ಮತ್ತು ಕೋರ್ಟ್ ಮುಂದೆ ಹೇಳ್ತೀನಿ. ಹಾಗಾಗಿ ಇದನ್ನು ನೀವು ಪರಿಗಣನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರ ಪರ ವಕೀಲರು ಅರ್ಜಿಯನ್ನು ಹಾಕಿರುವಂಥದ್ದು. ಇದ್ರ ಜೊತೆಗೆ ಏನು ಪ್ರಾಸಿಕ್ಯೂಷನ್ನ ನಿಲುವು ಅಂದರೆ ಪ್ರಾಸಿಕ್ಯೂಷನ್ನ ಆಕ್ಷೇಪಣೆ ಏನಿರುತ್ತೆ ಅದನ್ನು ಸಹ ನೀವು ತಿಳಿಸಬೇಕು ಅಂತ ಹೇಳ್ಬಿಟ್ಟು ಪ್ರಾಸಿಕ್ಯೂಷನ್ ಯಾರೋ SP ಪ್ರಸನ್ನ ಕುಮಾರ್ ಇದ್ದಾರೆ, ಸೊ ಅವರಾಗೆ ಕೋರ್ಟ್ ಸೂಚನೆ ಕೊಟ್ಟಿರುವಂಥದ್ದು. ಇದೊಂದು ಕಡೆ ಎಲ್ಲೋ ಒಂದು ಕಡೆ ದೊಡ್ಡ ಡೆವಲಪ್ಮೆಂಟ್ ಅಂತಲೇ ಹೇಳ್ಬೋದು ಗಂಗಾ. ಯಾಕಂದರೆ ಇಷ್ಟು ದಿನಗಳ ಕಾಲ ದರ್ಶನ್ ಜೊತೆಗೆ ಅವರು ಕೊಲೆ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಜೊತೆಗೆ ಪ್ರದೋಷ್ ಅವರಿದ್ದರು, ಪ್ರದೋಷ್ ಜೊತೆ ದರ್ಶನ್ ಅವರಿದ್ದರು, ಮತ್ತು ಎಲ್ಲರೂ ಸಹ ಜೈಲಿಗೆ ಒಟ್ಟಿಗೆ ಹೋಗಿದ್ರು. ಆನಂತರ ಎಲ್ಲರೂ ಬೈಲ್ ಮೇಲೆ ಒಂದು ಹೈಕೋರ್ಟ್ನಿಂದ ಜಾಮೀನನ್ನು ಪಡ್ಕೊಂಡು ಹೊರಗಡೆ ಬಂದಿದ್ದರು. ಅದಾದ ನಂತರ ಏನು ಕಳೆದ ಆಗಸ್ಟ್ 14ರಂದು ಏನೊಂದು ಸುಪ್ರೀಂ ಕೋರ್ಟ್ನಿಂದ ಜಾಮೀನು ರದ್ದಾದ ನಂತರ ಎಲ್ಲರೂ ಸಹ ಮತ್ತೆ ಅವರು ಜೈಲಿಗೆ ಹೋಗಿದ್ರು. ಈಗ ಜೈಲಲ್ಲಿ ಹೋಗಿ ಸುಮಾರು ಅವರು ಆಗಸ್ಟ್ 14 ಬಂದರೆ 1 ವರ್ಷ ಆಗುತ್ತೆ. ಆದರೆ ಈಗ ಏನಂದರೆ ಈ ರೀತಿಯ ಡೆವಲಪ್ಮೆಂಟ್ ಆಗಿರುವಂಥದ್ದು ಅಂದರೆ ಎಲ್ಲೋ ಒಂದು ಕಡೆ ಈ ಪ್ರದೋಷ್ಗೆ ಒಂದು ದರ್ಶನ್ ಕಡೆಯಿಂದ ಒಂದು ತೊಂದರೆ ಆಗ್ತಾ ಇದೆಯಾ ಅಥವಾ ಮನಸ್ತಾಪ ಉಂಟಾಗಿದೆ ಇಬ್ಬರ ನಡುವೆ ಅನ್ನೋದು ಸಹ ಒಂದು ಮೇಲ್ನೋಟಕ್ಕೆ ಗೊತ್ತಾಗದೆ. ಯಾಕಂದರೆ ಈ ಹಿಂದೆನೂ ಸಹ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಈ ರೀತಿಯಾಗಿ ಒಂದು ಮಾಫಿ ಸಾಕ್ಷಿಯಾಗಿ ಕೆಲವೊಂದಷ್ಟು ಜನ ಆರೋಪಿಗಳು ಒಂದು ಕೋರ್ಟ್ಗೆ ಅರ್ಜಿ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ಅದನ್ನು ದರ್ಶನ್ ಅವರು ಎಲ್ಲ ಒಂದು ಕಡೆ ತಡೆ ಹಿಡಿದಿದ್ರು, ಯಾರು ಸಹ ಈ ರೀತಿ ಅರ್ಜಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಜೈಲಿನಲ್ಲಿ ಇದ್ದಂಥ ಆರೋಪಿಗಳಿಗೆ ಮತ್ತು ಹೊರಗಡೆ ಯಾರಿದ್ರು ಅವರಿಗೆಲ್ಲರೂ ಸಹ ದರ್ಶನ್ ಪರ ವಕೀಲರು ಮತ್ತು ಕೆಲವೊಂದಷ್ಟು ಮೂಲಗಳಿಂದ ಅವರು ತಡೆಯನ್ನು ಇಟ್ಕೊಂಡಿದ್ರು. ಆದರೆ ಆ ಪ್ರದೋಷ್ ಇದೀಗ ಮುಂದೆ ಬಂದು ಕೋರ್ಟ್ಗೆ ಅರ್ಜಿಯನ್ನು ಹಾಕಿರುವಂಥದ್ದು, ನಿನ್ನೆ ಕೋರ್ಟ್ಗೆ ಅರ್ಜಿ ಹಾಕಿರುವಂಥದ್ದು. ಯಾಕಂದರೆ ದರ್ಶನ್ ಅವರಿಂದ ಅದ್ರ ಜೊತೆಗೆ ಏನಂತ ಮತ್ತೊಂದು ಅರ್ಜಿಯನ್ನು ಹಾಕಿರುವಂಥದ್ದು, ಕೋರ್ಟ್ಗೆ ಹಾಜರುಪಡಿಸುವಂಥ ಸಂದರ್ಭದಲ್ಲಿ ನನ್ನನ್ನು ಬೇರೆ ಕೊಠಡಿಯಿಂದ ಹಾಜರುಪಡಿಸಿ ದರ್ಶನ್ ಇರುವಂತಹ ಸೆಲ್ಲೇನಿದೆ ಅಲ್ಲಿಂದ ಹಾಜರುಪಡಿಸಬೇಡಿ ಅಂತ ಹೇಳ್ಬಿಟ್ಟು ಸಹ ಅವರ ಪರ ವಕೀಲರು ಹೇಳಿರುವಂಥದ್ದು. ಎಲ್ಲೋ ಒಂದು ಕಡೆ ದರ್ಶನ್ ಜೊತೆಗೆ ಏನು ಪ್ರದೋಷ್ ಅವರು ಮನಸ್ತಾಪ ಮಾಡ್ಕೊಂಡಿದ್ದಾರೆ, ಮತ್ತು ದರ್ಶನ್ ಮತ್ತು ಪ್ರದೋಷ್ ನಡುವೆ ಎಲ್ಲವನ್ನೂ ಸಹ ಏನು ಸರಿ ಇಲ್ಲ ಅಂತ ಅಂದರೆ ಇಬ್ಬರು ಏನೋ ಫ್ರೆಂಡ್ಶಿಪ್ ಆಗಿದ್ದರು. ಫ್ರೆಂಡ್ಶಿಪ್ಗೋಸ್ಕರ ದರ್ಶನ್ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಪ್ರದೋಷ್ ಅವರು ಹೋಗಿ ಆ ಒಂದು ಶವವನ್ನು ರೇಣುಕಾಸ್ವಾಮಿಯ ಶವ ಏನಿತ್ತು ಶೆಡ್ನಲ್ಲಿ ಅದನ್ನು ಸಾಗಿಸಿದ್ರು. ಅದಾದ ನಂತರ ಏನಂದರೆ ಪ್ರಮುಖವಾಗಿ SI ಒಬ್ಬರಿಗೆ ಕಾಲನ್ನು ಮಾಡಿದರು. ಪ್ರದೋಷು ಈ ರೀತಿ ನಮ್ಮ ಸ್ನೇಹಿತರು ಗಲಾಟೆ ಮಾಡ್ಕೊಂಡಿದ್ದಾರೆ ಮತ್ತು ಕೊಲೆ ಮಾಡಿದ್ದಾರೆ, ಅದನ್ನು ಶವವನ್ನು ನಿಮ್ಮ ಲಿಮಿಟ್ಸ್ನಲ್ಲಿ ಬಿಸಾಕ್ತಾ ಇದ್ವಿ, ಮುಂದೆ ನಮ್ಮ ಆರೋಪಿಗಳು ಬಂದುಬಿಟ್ಟು ಅಂದರೆ ನಮ್ಮ ಕಡೆ ಹುಡುಗರು ಬಂದು ಸರೆಂಡರ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಸಹ ಪ್ರದೋಷೇ ಈ ರೀತಿ ಪೊಲೀಸರಿಗೆ ಕರೆಯನ್ನು ಮಾಡಿದರು. ಈ ರೀತಿ ದರ್ಶನ್ಗೆ ಅವರು ಸಹಾಯವನ್ನು ಏನು ಕೊಲೆ ಆದಂಥ ಸಂದರ್ಭದಲ್ಲಿ ಮಾಡಿದರು. ಆದರೆ ಇದೀಗ ಏನು ನಾನು ಈ ಘಟನೆ ಎಲ್ಲ ಏನು ಘಟನೆ ನಡೆದಿದೆ ಅದನ್ನೆಲ್ಲವನ್ನೂ ಸಹ ಬಂದು ಕೋರ್ಟ್ ಮುಂದೆ ಹೇಳ್ತೀನಿ, ಅದನ್ನೇ ನೀವು ಸಾಕ್ಷಿಯಾಗಿ ಪರಿಗಣನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅರ್ಜಿಯನ್ನು ಹಾಕಿರುವಂಥದ್ದು. ಇವತ್ತು 12 ಗಂಟೆಗೆ ಪ್ರದೋಷ್ ಅವರು ಖುದ್ದು ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾಗುತ್ತೆ. ಅಲ್ಲಿ ಅವರ ಪರ ವಕೀಲರ ವಾದ ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ, ಮತ್ತು ಅದಕ್ಕೆ ಪ್ರಾಸಿಕ್ಯೂಷನ್ ವಾದ ಏನಿರುತ್ತೆ ಅನ್ನೋದು ಸಹ ನೋಡಬೇಕಾಗುತ್ತೆ. ಯಾಕಂದರೆ ಒಬ್ಬ ಆರೋಪಿ ಬಂದುಬಿಟ್ಟು ಏಕಾಏಕಿ ಬಂದುಬಿಟ್ಟು ನಾನು ಈ ರೀತಿ ಸತ್ಯ ಹೇಳ್ತೀನಿ ಅಂದರೆ ಅದನ್ನು ಪ್ರಾಸಿಕ್ಯೂಷನ್ ಯಾವ ರೀತಿ ಪರಿಗಣನೆ ಮಾಡುತ್ತೆ ಮತ್ತು ಕೋರ್ಟ್ ಸಹ ಅದನ್ನು ಯಾವ ರೀತಿ ನೋಡುತ್ತೆ ಅನ್ನೋದನ್ನು ಸಹ ನಾವು ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಈ ಹಿಂದೆನೂ ಸಹ ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ A1 ಆರೋಪಿ ಸಹ ಬಂದು ಇದೇ ರೀತಿ ಕೋರ್ಟ್ ಮುಂದೆ ಮಾಫಿ ಸಾಕ್ಷಿಯಾಗಿ ಹೇಳಿದರು. ಆನಂತರ ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆ ಸಹ ಆಯಿತು. ಆದರೆ ಈಗ ವಿನಯ್ ಕುಲಕರ್ಣಿ ಅವರು ಏನು ಹೈಕೋರ್ಟಿಂದ ಜಾಮೀನನ್ನು ಪಡ್ಕೊಂಡು ಮತ್ತು ಆ ಒಂದು ಪ್ರಕರಣಕ್ಕೆ ಸ್ಟೇ ಸಿಕ್ಕಿರೋದ್ರಿಂದ ಹೊರಗಡೆ ಬಂದಿದ್ದಾರೆ. ಆದರೆ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಸಹ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಪ್ರಮುಖವಾಗಿ ಅವರ ಪರವಾಗಿ ವಕೀಲರು ಹೇಳ್ತಾ ಇರುವಂಥದ್ದು ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಮಾಡಿದ್ದಾರೆ, ಇದರಲ್ಲೂ ಸಹ ಪರಿಗಣನೆ ಮಾಡಿ ಅಂತ ಹೇಳ್ಬಿಟ್ಟು ಅವರು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಆದರೆ ಇತರ ಏನು ಈಗ ದರ್ಶನ್ ಬಿಟ್ಟು ಅಂದರೆ ಪ್ರದೋಷ್ ಬಿಟ್ಟು ಬೇರೆ ಎಲ್ಲ ಆರೋಪಿಗಳು ಯಾರಿದ್ದಾರೆ ಅವರ ಪರ ವಕೀಲರು ಇವತ್ತು ಕೋರ್ಟ್ನಲ್ಲಿ ಏನು ವಾದ ಮಾಡ್ತಾರೆ ಮತ್ತು ಅವರ ಒಂದು ನಿಲುವು ಏನಿರುತ್ತೆ ಅನ್ನೋದನ್ನು ಇವತ್ತು ಕಾದು ನೋಡಬೇಕಾಗುತ್ತೆ ಗಂಗಾ. ಧನ್ಯವಾದ ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ.